ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಏನಾಗ್ತದೆ ಫೈನಲಿ ಇಲ್ಲಿ ಕೀರ್ತಿ ನಿರ್ಧಾರ ಏನು, ಅಲ್ಲಿ ವೈಷ್ಣವ್ ಲಕ್ಷ್ಮಿನ ಒಪ್ಸಬಿಟ್ನ ಸಮಾಧಾನ ಮಾಡೇ ಬಿಟ್ನ ಹೋಗ್ತಿರೋದು ಎಲ್ಲಿಗೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿನ ಒಂದು ಮಾಡಬೇಕು ಅಂತ ಅಪ್ಪ ಪ್ರಯತ್ನ ಪಡ್ತಿದ್ದಾರೆ. ಹಾಗಾಗಿ ಅಪ್ಪ ಮಗನಿಗೆ ಒಂದು ಸೊಲ್ಯೂಷನ್ ಕೂಡ ಕೊಡ್ತಾರೆ. ಯಾವಾಗ ಮಗ ನನಗೆ ಲಕ್ಷ್ಮಿನ ಒಪ್ಕೊಳ್ಳೋದು ಪ್ರೀತಿಯಾಗಿ ಹೆಂಡತಿಯಾಗಿ ಕಷ್ಟ ಆಗುತ್ತೆ, ಪ್ರೀತಿ ಅನ್ನೋ ವಿಷಯ ಬಂದಾಗ ನನಗೆ ಕೀರ್ತಿನೇ ನೆನಪಾಗ್ತಾಳೆ. ಕೀರ್ತಿನ ಮರೆತು ಇಲ್ಲಿ ಲಕ್ಷ್ಮಿ ಅವ್ರನ್ನ ಒಪ್ಕೊಳ್ಳೋದು ನನಗೆ ತುಂಬ ಕಷ್ಟ ಆಗ್ತದೆ ಅಪ್ಪ. ಲಕ್ಷ್ಮಿ ನನಗೆ ಸ್ನೇಹಿತರಾಗಿ ತುಂಬ ಬೇಗ ಹತ್ರ ಆದರೂ ಜೊತೆಗೆ ಅವರು ತುಂಬಾ ಮೆಚೂರ್ಡ್ಗೆ ಗ್ರೇಟ್ ಪರ್ಸ್ನಾಲಿಟಿ ಅಂತ ನನಗೆ ಅವ್ರ ಬಗ್ಗೆ ತುಂಬಾ ಇಷ್ಟ ಇದೆ. ಆದರೆ ಅದು ಪ್ರೀತಿ ಅಲ್ಲ, ಅವನ್ನ ಹೆಂಡತಿಯಾಗಿ ಒಪ್ಕೊಳ್ಳೋದು ಕಷ್ಟ ಆಗುತ್ತೆ. ನನ್ನದೇ ಪ್ರಯತ್ನ ಮಾಡ್ತಿದ್ದೀನಿ, ಆದರೆ ಅದು ವಿಫಲ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ನಿನ್ಗೆ ಯಾಕೆ ಈ ರೀತಿ ಆಗ್ತಿದೆ ಅಂದರೆ ನೀನು ಕೀರ್ತಿನ ಇನ್ನೂ ಕೂಡ ಮರ್ತಿಲ್ಲ. ನಿನ್ನ ಹಳೆ ಪ್ರೀತಿ ಜೊತೆಗೆ ಮುಂದೋಗ್ತಿದೆಯಾ, ಹಳೆ ಪ್ರೀತಿನ ಮರೆತು ಚಾಲೆಂಜ್ಗೋಸ್ಕರನು ಇನ್ಯಾವುದಕ್ಕೋಸ್ಕರನು ಮಾಡಿದೆ. ಅವಳು ನಿನ್ನ ಹೆಂಡತಿ, ನಿನ್ನ ಜೀವನ ಸಂಗಾತಿ ಅನ್ನೋದನ್ನ ಒಪ್ಕೋ, ಜೊತೆಗೆ ಇಡೀ ಜೀವನ ಅವಳೇ ನಿನ್ನ ಜೊತೆಲಿರುವುದು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವಳನ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡುವಂತ ಹೇಳಿದಾಗ ನನಗೆ ಪ್ರಮಾಣ ಮಾಡು, ನೀವು ಖುಷಿಯಾಗಿದ್ರೆ ಅಲ್ವಾ ಸಂಸಾರ ಖುಷಿಯಾಗಿರೋಕೆ ಸಾಧ್ಯ. ಆಕೆ ಕೂಡ ತುಂಬಾ ಆಸೆ ಕನಸುಗಳನ್ನ ಹೊತ್ತು ಬಂದಿರ್ತಾಳೆ ಎಲ್ಲ ಹೆಣ್ಮಕ್ಳ ತರ. ಅವಳಿಗೆ ಗಾಬರಿ ಆದ್ರೆ ಆತಂಕ ಆದ್ರೆ ಏನ್ ಮಾಡಬೇಡ, ಜೊತೆಗೆ ನೀನು ಸತ್ಯ ಹೇಳ್ತೀನಿ ಅಂತ ಕೂಡ ಹೋಗ್ಕೊಡ್ದು. ಆ ರೀತಿ ಸತ್ಯ ಹೇಳಿ ನೀನೇನೋ ನಿನ್ನ ಭಾರನ ಇಳಿಸ್ಕೋತೀಯ, ಆದ್ರೆ ಆಕೆ ಮನಸ್ಸು ನುಚ್ಚು ನೂರಾಗ್ಬಿಡುತ್ತೆ. ಜೊತೆಗೆ ಒಂದು ಸೈಡ್ ಪ್ರೀತಿ ಬರ್ತಿತ್ತು, ಎರಡು ಸೈಡ್ ಅಲ್ಲ ಅನ್ನೋ ಸತ್ಯ ಗೊತ್ತಾದ್ರೆ ಆಕೆ ಸ್ವಾಭಿಮಾನಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ವೈಷ್ಣವ್? ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನಿನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಚೆನ್ನಾಗಿದ್ರೆ ಮಾತ್ರ ನಿನ್ನ ಕುಟುಂಬ ಚೆನ್ನಾಗಿರೋಕೆ ಸಾಧ್ಯ. ನನಗೆ ಪ್ರಮಾಣ ಮಾಡು ನೀನು ಲಕ್ಷ್ಮಿ ಜೊತೆ ಇನ್ನು ಮುಂದೆ ಚೆನ್ನಾಗಿರ್ತೀನಿ ಅಂತ ಹೇಳಿದಾಗ ಖಂಡಿತವಾಗ್ಲೂ ಅಪ್ಪ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಲಕ್ಷ್ಮಿ ಅವ್ರ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಅಂತ ಹೇಳಿ ಮಾತು ಕೂಡ ಕೊಡ್ತಾನೆ. ಆ ಕಡೆ ಲಕ್ಷ್ಮಿ ತುಂಬಾನೇ ನೋವು ಮಾಡ್ಕೊಂಡಿದ್ದಾಳೆ. ವೈಷ್ಣವ್ ನಡವಳಿಕೆ ಅವಳಿಗೆ ತುಂಬಾನೇ ಆಶ್ಚರ್ಯ ತಂದಿದೆ. ಆದ್ರೆ ಇಲ್ಲಿ ಕಾವೇರಿ ಅವರು ಹೇಗಾದ್ರೂ ಮಾಡಿ ವೈಷ್ಣವ್ ಮತ್ತೆ ಲಕ್ಷ್ಮಿನ ವರ್ಕ್ಶಾಪ್ಗೆ ಕಳಿಸ್ಬಾರ್ದು ಅಂತ ಹೇಳ್ಕೊಂಡಿದ್ದೆ. ಈ ಕಡೆ ಕೀರ್ತಿಗೆ ಕಾಲ್ ಮಾಡೋಣ ಅಂತ ಅನ್ಕೊಂಡ್ ಮಾಡಿದ್ರೆ ಇಲ್ಲಿ ಕಾರುಣ್ಯ ರಿಸೀವ್ ಮಾಡ್ತಾರೆ. ಕಾರುಣ್ಯ ಅವರು ಸಖತ್ತಾಗಿ ಇಲ್ಲಿ ಕಾವೇರಿ ಅವ್ರನ್ನ ತರಾಟೆಗೆ ತಗೋತಾರೆ, ಫೋನ್ನ ಕೂಡ ಕಟ್ ಮಾಡ್ಬಿಡ್ತಾರೆ. ಇನ್ನೇನ್ ಮಾಡುದು ಅಂತ ಕೈ ಹಿಸ್ಕೋತಿರ್ತಾರೆ. ಇಲ್ಲಿ ಕೀರ್ತಿ ಇಲ್ಲ ಅಂದ್ರೆ ನನ್ನ ಮಗ ನನ್ನ ಕೈ ತಪ್ಪಿ ಹೋಗ್ಬಿಡ್ತಾನೆ, ಎಲ್ವೂ ನನ್ನ ಕೈ ತಪ್ಪಿ ಕಣ್ ತಪ್ಪಿ ಹೋಗ್ಬಾರ್ದು, ಮೊದಲೇ ಹೇಗಿತ್ತು ಹಾಗೆ ಆಗ್ಬೇಕು. ಕೃಷ್ಣ ಕೂಡ ಸ್ವಲ್ಪ ಕನ್ವಿನ್ಸ್ ಮಾಡಿದ್ರು, ಕನ್ವಿನ್ಸ್ ಆಗ್ತಿದ್ರು. ಈಗ ಮರು ಪ್ರಶ್ನೆ ಮಾಡ್ತಾರೆ ಏಕ್ದಮ್ ಪರುಣ್ ಜ್ಯೋತಿ ಅಂತ. ಮಗ ಸೊಸೆ ವಿಷಯಕ್ಕೆ ಬಂದ್ರೆ ನನ್ನ ಕಥೆನೇ ಮುಗಿಸ್ತೀನಿ ಅಂತ ಹೇಳ್ತಾರೆ. ಏನಪ್ಪಾ ಮಾಡುದು ಅಂತ ಅನ್ಕೊಂಡಿದ್ದೆ. ವಿಧಿನ ಕರೀತಾರೆ. ವಿಧಿಗೆ ಪೂಸಿ ಹೊಡೆದು ವಿಧಿ ಹತ್ರ ಯಾಕೆ ಲಕ್ಷ್ಮಿನ ಮತ್ತೆ ವೈಷ್ಣವನ ಕರೆಸ್ತೆ, ಆ ರೀತಿ ಕರೆಸ್ಬಾರ್ದಿತ್ತಲ್ವ ಮಗಳೇ, ಸೂಕ್ಷ್ಮ ವಿಷಯಗಳು ನಿನಗೆ ಅರ್ಥನೇ ಆಗಲ್ಲ. ಈಗಲೂ ಕೂಡ ವೈಷ್ಣವ್ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ವರ್ಕ್ಶಾಪ್ಗೆ ಹೋಗ್ತಿದ್ದಾರೆ. ಅದು ಕೀರ್ತಿಗೆ ಗೊತ್ತಾದ್ರೆ ಅಲ್ಲೂ ಬಂದು ತೊಂದರೆ ಕೊಡಬಹುದು. ಹಾಗಾಗಿ ಕೀರ್ತಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು ಅಂತ ತಿಳಿಸ್ತಾರೆ. ಬಿಕಾಸ್ ಅವಳು ಹೇಳಿ ಅಂತಾನೆ ಈ ರೀತಿ ಹೇಳಿರ್ತಾರೆ. ಅದೇ ರೀತಿ ವಿಧಿ ಕಾಲ್ ಮಾಡಿ ಕೀರ್ತಿ ಮೇಲೆ ಕೆಂಡ ಕಾರ್ತಿದ್ದಾಳೆ. ನೀನು ರೆಸ್ಟೋರೆಂಟಲ್ಲಿ ಆರಾಮಾಗಿ ತಿರುಗಿಕೊಂಡು ರೆಸಾರ್ಟಲ್ಲಿ ಇರು, ಇಲ್ಲಿಲ್ಲ ಅಣ್ಣ ಆ ಲಕ್ಷ್ಮಿನ ಕರ್ಕೊಂಡು ವರ್ಕ್ಶಾಪ್ಗೆ ಹೋಗಿ ಡ್ಯಾನ್ಸ್ ಮಾಡಲಿ, ಇದೆಲ್ಲ ಆಗಿದೆ ನಿನ್ನಿಂದಾನೇ ಇಷ್ಟೆಲ್ಲ ಆಗ್ತಿರೋದು ಅಂತ ವಿಧಿ ಇನ್ಫಾರ್ಮ್ ಮಾಡೇ ಬಿಡ್ತಾಳೆ. ಏನು ಮಾತಾಡ್ತಿದ್ಯಾ, ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗೋದು ಅದಂತೂ ಸಾಧ್ಯವೇ ಇಲ್ಲ, ಅದು ಲಕ್ಷ್ಮಿ ಜೊತೆ ವೈಷ್ಣವ್ ಅಂದಾಗ ಹಾಗೆ ಅನ್ಕೋತಾ ಇರು, ನಾನು ಹೇಳ್ತಿರೋದು ನಿಜಾನೇ ಅಂತ ಕಾಲ್ ಕಟ್ ಮಾಡಿದ್ರೆ ಈ ಕಡೆ ಹೇಗೆ ವೈಷ್ಣವ್ ಹೀಗೆ ನೀನು ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗ್ತಿದ್ಯಾ ಅಂತ ಅನ್ಕೊಂಡು ಹಳೆ ದಿನಗಳನ್ನ ನೆನಪು ಮಾಡ್ಕೋತಿದ್ದಾಳೆ. ಅಲ್ಲ ಕೀರ್ತಿ ನೀನು ಯಾವತ್ತೇ ಡ್ಯಾನ್ಸ್ ಕಲಿಬೇಕಿದ್ರು ಅದು ನನ್ನ ಹತ್ರನೇ ಕಲಿಬೇಕು ಅಂತ ಕೀರ್ತಿ ಹೇಳಿರ್ತಾಳೆ. ಬಿಕಾಸ್ ಅವಳು ಕೂಡ ಇದೇ ವರ್ಕ್ಶಾಪ್ಗೆ ಕರೆದಾಗ ಇಲ್ಲಿ ವೈಷ್ಣವ್ ಹೋಗಲ್ಲ ಅಂದಿರ್ತಾನೆ. ಹಾಗಾಗಿ ನೀನು ಇನ್ನು ಮುಂದೆ ಡ್ಯಾನ್ಸ್ ಕಲಿದ್ರೆ ನನ್ನ ಹತ್ರನೇ ಕಲಿಬೇಕು ಅಂತ ಮಾತು ತಗೊಂಡಿರ್ತಾಳೆ. ವೈಷ್ಣವ್ ಕೂಡ ಮಾತು ಕೊಟ್ಟಿರ್ತಾನೆ. ಹಾಗಾಗಿ ಅದನ್ನ ನೆನಪು ಮಾಡ್ಕೊಂಡಿದ್ದೆ. ಹೇಗೆ ಮಾಡಿದೆ ನನ್ನ ಜೊತೆ ಡ್ಯಾನ್ಸಿಗೆ ಬರ್ದೆ, ಅವಳ ಜೊತೆ ಡ್ಯಾನ್ಸ್ಗೆ ಹೋಗ್ತಿದ್ಯಾ, ಹೇಗೆ ಮನ್ಸು ಬಂತು, ನಿಜವಾಗ್ಲೂ ನೀನು ಇಂಥ ಕೆಲಸ ಮಾಡ್ತಿದ್ಯಾ, ಲಕ್ಷ್ಮಿ ಜೊತೆ ವರ್ಕ್ಶಾಪ್ಗೆ ಹೋಗೋಕೆ ಒಪ್ಕೊಂಡ್ಬಿಟ್ಯಾ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ. ನಂತರ ಅಮ್ಮನ ಹತ್ರ ಬಂದಿದ್ದೆ, ಅಮ್ಮ ನಾನು ಸತೀಶ್ ಡ್ಯಾನ್ಸ್ ವರ್ಕ್ಶಾಪ್ಗೆ ಲೀಡ್ ಡ್ಯಾನ್ಸರ್ ಆಗಿ ಕೊರಿಯೋಗ್ರಫರ್ ಆಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಹೋಗ್ತೀನಿ ಅಂದಾಗ ಇಲ್ಲಿ ಕಾರುಣ್ಯ ಅವ್ರಿಗೆ ಗೊತ್ತಾಗ್ತಿಲ್ಲ ಏನಿರ್ಬೋದು ಅಂತ. ಮಗಳ ವಿಷಯಕ್ಕೆ ವಿರುದ್ಧವಾಗಿ ಮಾತನಾಡೋಕ್ಕಾಗ್ತಿಲ್ಲ. ಜಸ್ಟ್ 1 or 2 days ಅಂತ ಅಂದ್ಕೊಂಡಿದ್ದೆ. ಫೈನಲಿ ವರ್ಕ್ಶಾಪ್ಗೆ ಹೋಗೋಕ್ಕೆ ಸಿದ್ಧತೆ ಮಾಡ್ಕೊಂಡೇ ಬಿಡ್ತಾಳೆ ಕೀರ್ತಿ. ನಂತರ ಆ ಕಡೆ ವೈಷ್ಣವ್ ಮನೆಗೆ ಬಂದರೆ ಇಲ್ಲಿ ಲಕ್ಷ್ಮಿ ಕಣ್ಣೀರು ಹಾಕ್ತಿರುವುದನ್ನು ನೋಡಿ ಹೇಗಾದರೂ ಮಾಡಿ ಅವ್ರನ್ನ ಸಮಾಧಾನ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ನಂತರ ಅಡುಗೆ ಮನೆಯಲ್ಲಿರೋ ಲಕ್ಷ್ಮಿ ಹತ್ರ ಹೋಗಿ ನಾವಿಬ್ರು ಕೂಡ ವರ್ಕ್ಶಾಪ್ಗೆ ಹೋಗ್ತಿದ್ದೀವಿ, ನಾವಿಬ್ರು ನಮಗೋಸ್ಕರ ಡ್ಯಾನ್ಸ್ನ ಕಲಿಯೋದಕ್ಕೆ ವರ್ಕ್ಶಾಪ್ಗೆ ಹೋಗ್ತಿದ್ದೀವಿ, ಖುಷಿಯಿಂದ ಹೋಗ್ತಿದ್ದೀವಿ, ಯಾವುದೇ ಒತ್ತಾಯಕ್ಕಾಗಲಿ ಯಾರ್ದು ಬೇಜಾರ್ಗಾಗಿ ಖಂಡಿತ ಅಲ್ಲ, ಖುಷಿಯಿಂದ ಹೋಗ್ತಿದ್ದೀವಿ. ಖುಷಿನ ಅಂತ ಹೇಳಿ ಹೆಂಡತಿನ ಮುತ್ತು ಮಾಡೋದ್ರ ಮುಖಾಂತರ ಇಲ್ಲಿ ಲಕ್ಷ್ಮಿ ಜೊತೆ ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗೋದಕ್ಕೆ ಸಿದ್ಧವಾಗಿದ್ದಾನೆ. ಮನೆಯವ್ರು ಯಾರಿಗೂ ಕೂಡ ಒಂದು ಸಣ್ಣ ಸುಳಿವಿಲ್ಲ. ಈ ಕಡೆ ಕೀರ್ತಿ ಹೋಗ್ತಿದ್ದಾಳೆ ಅಂತ ಫೈನಲಿ ಇಬ್ರು ಕೂಡ ವರ್ಕ್ಶಾಪ್ಗೆ ಹೋದ್ರೆ ಅಲ್ಲಿ ಅವ್ರಿಗೆ ಶಾಕ್ ಆಗಿದೆ. ಬಿಕಾಸ್ ಕೀರ್ತಿನಿ ಅಲ್ಲಿ ಲೀಡ್ ಡ್ಯಾನ್ಸರ್ ಆಗಿದ್ದಾಳೆ, ಲೀಡ್ ಕೊರಿಯೋಗ್ರಫರ್ ಆಗಿ ಇವರಿಬ್ರಿಗೂ ಕೂಡ ಅವಳೇ ಕೊರಿಯೋಗ್ರಫಿ ಮಾಡೋಕೆ ಮುಂದಾಗ್ತಿದ್ದಾಳೆ. ಹಾಗಿದ್ರೆ ಅಬ್ಬಬ್ಬ ಏನಪ್ಪ ಕಾದಿದೆ. ಆಲ್ರೆಡಿ ಲಕ್ಷ್ಮಿಗೆ ಗೊತ್ತಿದೆ ಒನ್ ಸೈಡ್ ಲವ್ ಅಂತ. ಈ ಕಡೆ ಲಕ್ಷ್ಮಿ ಮತ್ತೆ ಯಾಕೆ ವೈಷ್ಣವ್ ಇನ್ನೂ
ಚೆನ್ನಾಗ ಇದ್ದಾರೆ, ವಿಶ್ವ ಸತ್ಯ ಹೇಳಿದ್ಮೇಲೂ ಅನ್ನೋ ಕ್ವೆಶ್ಚನ್ ಮಾರ್ಕ್ ಕೀರ್ತಿಗೆ ಕಾಡ್ತದೆ. ಅಲ್ಲಿ ವೈಷ್ಣವ್ ಮರ್ತು ಲಕ್ಷ್ಮಿ ಜೊತೆ ಇರಬೇಕು ಅಂತ ಟ್ರೈ ಮಾಡ್ತಾ ಇದ್ರೆ ಅಲ್ಲಿ ಮತ್ತೆ ಕೀರ್ತಿ ಕಾಣಿಸ್ಕೊತಿದ್ದಾಳೆ, ಮತ್ತೆ ಡಿಸ್ಟರ್ಬ್ ಆಗ್ತಿದ್ದಾನೆ ವೈಷ್ಣವ್. ಮತ್ತೆ ಏನಾಗ್ಬೋದು ಅಲ್ಲಿ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.